ಮಾಲೂರು ತಾಲೂಕಿನ ಸ್ವಾಭಿಮಾನಿ ಜನತಾ ಪಕ್ಷದ ವತಿಯಿಂದ ಆಗಸ್ಟ್ 21ರಂದು ಹಮ್ಮಿಕೊಂಡಿರುವ ಧರ್ಮ ರಕ್ಷಣೆಗಾಗಿ ಧರ್ಮಸ್ಥಳ ಚಲೋ ಕಾರ್ಯಕ್ರಮಕ್ಕೆ ತಾಲೂಕಿನ ಭಕ್ತಾದಿಗಳು, ಸಾರ್ವಜನಿಕರು, ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಹಿಂದೂ ಧರ್ಮ ರಕ್ಷಣೆಗೆ ಮುಂದಾಗುವಂತೆ ಸ್ವಾಭಿಮಾನಿ ಪಕ್ಷದ ಸಂಸ್ಥಾಪಕ ಹೂಡಿ ವಿಜಯ್ ಕುಮಾರ್ ತಿಳಿಸಿದರು. ಪಟ್ಟಣದ ಹೊರವಲಯದ ಚೊಕ್ಕಂಡಗಳ್ಳಿ ಗೇಟ್ ಬಳಿ ಇರುವ ತಮ್ಮ ಪಕ್ಷದ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ಆರ್ ಪ್ರಭಾಕರ್, ಎಂ ರಾಮಮೂರ್ತಿ, ವೆಂಕಟೇಶ್ ಗೌಡ, ಬಿಆರ್ ವೆಂಕಟೇಶ್, ಎಎಲ್ಕೆ ಕುಟ್ಟಿ, ಶ್ರೀನಾಥ್, ಅಮರೇಶ್ ರೆಡ್ಡಿ, ತಿಮ್ಮನಾಯಕನಹಳ್ಳಿ, ನಾರಾಯಣಸ್ವಾಮಿ, ಬೆನ್ನಘಟ್ಟ, ಭರತ್, ಮಿಲಿಟರಿ ರಾಮಣ್ಣ ಹಾಗೂ ಎಸ್ಜೆಪಿ ಪಕ್ಷದ ಮುಖಂಡರು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ಎಂಟಿವಿ ವರದಿಗಾರರು ಯಶೋಧ ಟಿ. ಸುಮಾರು ಒಂದು 7,000 ಜನ ನಮ್ಮ ಒಂದು ತಾಲೂಕಿಂದ ಭಾಗವಹಿಸ್ತಾ ಇರೋದು. ಸುಮಾರು 350-400 ಕಾರುಗಳು ಈಗಾಗಲೇ ರಿಜಿಸ್ಟರ್ ಮಾಡಿದ್ದಾರೆ. ಇನ್ನು ನಗರದ್ದು ಸಂಜೆ 6 ಗಂಟೆಗೆ ಪೂರ್ವಭಾವಿ ಸಭೆ ಇದೆ. ನಗರದ್ದು ಹೊರತುಪಡಿಸಿ ಇದು 350-400. ನಗರದ್ದು ಸಂಜೆ 6 ಗಂಟೆಗೆ ಎಷ್ಟು ಅಂತ ಗೊತ್ತಾಗುತ್ತೆ. ಜೊತೆಯಲ್ಲಿ ಬಸ್ಸುಗಳು ಸುಮಾರು ಒಂದು 30-35 ಬಸ್ಸುಗಳು ಅಂತ ಈಗಾಗಲೇ ಎಂಟ್ರಿ ಆಗಿದೆ. ಇನ್ನು ಸಂಜೆ ಹೊರಗಡೆ ಇನ್ನು ನಮ್ಮ ಮುಖಂಡರುಗಳೆಲ್ಲ ಊರುಗಳಲ್ಲಿ ಚರ್ಚೆ ಮಾಡಿ ಪ್ರತಿ ಒಂದು ಊರುಗಳಿಂದ ಎಷ್ಟು ಏನು ಅಂತ ಹೇಳ್ಬಿಟ್ಟು ಅವ್ರ ವಾರಂಟ್ರಿಗೆ ಅವರು ಒಂದು ಸ್ವಂತ ಒಂದು ಖರ್ಚಿಂದನೇ ಎಲ್ಲರೂ ಬಂದು ಭಾಗವಹಿಸ್ತಾ ಇರೋದ್ರಿಂದ ಆ ಒಂದು ಸಿದ್ಧತೆಗಳನ್ನ ಎಲ್ಲ ಅಚ್ಚುಕಟ್ಟಾಗಿ ಮಾಡಬೇಕಂತೇಳಿ ಈಗಾಗಲೇ ನಾವು ತೀರ್ಮಾನ ಮಾಡಿದ್ದೀವಿ. ನಗರದ ಸಂಜೆ 6 ಗಂಟೆಗೆ ಈ ಒಂದು ತೀರ್ಮಾನ ಗೊತ್ತಾಗುತ್ತೆ. ಅಷ್ಟು ಜನ ಹೋಗ್ತಾರೆ ಸರ್, ಈಗ ಸೇಫ್ಟಿ ಅನ್ನೋದು ಭಾರಿ ಮುಖ್ಯ ಆಗುತ್ತೆ. ಅಲ್ಲಿ ಜನ ಇವತ್ತು ಸ್ವಾಭಿಮಾನ ಜನತಾ ಪಕ್ಷದ ವತಿಯಿಂದ ಸನ್ಮಾನ್ಯ ನಮ್ಮ ಪಕ್ಷದ ಸಂಸ್ಥಾಪಕರಾಗಿರುವ ಸನ್ಮಾನ್ಯ ಹೂಡಿ ವಿಜಯ್ ಕುಮಾರ್ ಅವರ ಸಾರಥ್ಯದಲ್ಲಿ ಧರ್ಮ ರಕ್ಷಣೆಗೋಸ್ಕರ ಧರ್ಮಸ್ಥಳ ಚಲೋನ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡು ನಾವೆಲ್ಲರೂ ಸಹ ಇವತ್ತು ನಮ್ಮ ಮುಖಂಡರುಗಳ ಒಳಗೊಂಡಂತೆ, ಕಾರ್ಯಕರ್ತರನ್ನು ಒಳಗೊಂಡಂತೆ ಇವತ್ತು ಸಭೆಯನ್ನ ಮಾಡಿ, ಸಭೆಯಲ್ಲಿ ಎಲ್ಲ ಕಾರ್ಯಕರ್ತರು, ಮುಖಂಡರು ಒಕ್ಕೊರಲಿನಿಂದ ಈ ಒಂದು ಧರ್ಮಸ್ಥಳಕ್ಕೆ ಹೋಗಲಿಕ್ಕೆ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಎಲ್ಲರೂ ಪ್ರತಿಯೊಬ್ಬರು ಸಹ ಸ್ವ ಇಚ್ಛೆಯಿಂದ ಪ್ರತಿಯೊಬ್ಬರು ವಾಹನವನ್ನು ತರುವಂತ ಕೆಲಸ ಮಾಡ್ತಾ ಇದ್ದಾರೆ. ಯಾರಿಗೆ ಶಕ್ತಿ ಇಲ್ಲ ವಾಹನ ತರಲಿಕ್ಕೆ, ಅದು ನಮ್ಮ ಪಕ್ಷದ ವತಿಯಿಂದ ನಾವುಗಳು ಅದನ್ನ ಕೊಡ್ಲಿಕ್ಕೆ ಇಷ್ಟಪಟ್ಟಿದ್ದೀವಿ. ಇವತ್ತು ನಮ್ಮೆಲ್ಲ ಕಾರ್ಯಕರ್ತರು ಇವತ್ತು ಸುಮಾರು ಒಂದು 700-800 ಜನ ಕಾರ್ಯಕರ್ತರು ಮತ್ತು ಮುಖಂಡರು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಪ್ರತಿಯೊಬ್ಬರನ್ನ ಕೇಳಿದಾಗ ಪ್ರತಿಯೊಬ್ಬರು ನಮ್ಮೂರಿಂದ 3 ಗಾಡಿ 4 ಗಾಡಿ ಬರ್ತೀವಿ ಅಂತ ಹೇಳ್ತಾರೆ. ಸುಮಾರು ನಮಗೆ ಒಂದು 500 ಕಾರುಗಳನ್ನ ಇವತ್ತು ಕೊಟ್ಟಿದ್ದಾರೆ, ಸಂಖ್ಯೆಯನ್ನ ಕೊಟ್ಟಿದ್ದಾರೆ. ಮತ್ತು ನಾವು ಮಹಿಳೆಯರಿಗೆ ಪ್ರತಿ ಪಂಚಾಯತಿಗೆ 1 ಬಸ್ ಅಂತ ಹೇಳಿದೀವಿ. ಕೆಲವರು 2 ಬಸ್ಸು ಬರ್ಸಿದ್ದಾರೆ. ಒಟ್ಟಾರೆ ಹೇಳ್ಬೇಕಂದ್ರೆ ನಮ್ಮ ತಾಲೂಕಿನಿಂದ ಸುಮಾರು ಒಂದು 2,000 ಮಹಿಳೆಯರು, ಒಂದು 5,000 ಎಲ್ಲ ನಮ್ಮ ಕಾರ್ಯಕರ್ತರು ಮತ್ತು ಮುಖಂಡರು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನಾವೆಲ್ಲ ಒಂದು ರೀತಿಯಾದಂತಹ ಕಾರ್ಯಕ್ರಮವನ್ನು ಹಾಕೊಂಡಿದ್ದೀವಿ. ಇವತ್ತು ನಾವು ಸನ್ಮಾನ್ಯ ನಮ್ಮ ಹೂಡಿ ವಿಜಯ್ ಕುಮಾರ್ ಅವರ ನೇತೃತ್ವದಲ್ಲಿ ಸನ್ಮಾನ್ಯ ಈ ನಮ್ಮ ಧರ್ಮಗುರುಗಳಾಗಿರುವಂತಹ ಬಹಳಷ್ಟು ಜನ ಸ್ವಾಮೀಜಿಗಳು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಅದರಲ್ಲಿ ವಿಶೇಷವಾಗಿ ನಮ್ಮ ಆನಂದ್ ಗುರೂಜಿಯವರು ಈ ಕಾರ್ಯಕ್ರಮಕ್ಕೆ ಮಾಲೂರಿನಲ್ಲಿ ಚಾಲನೆ ಕೊಡ್ತಾರೆ. ಮಾಲೂರಿನಿಂದ ನಾವು ಧರ್ಮಸ್ಥಳಕ್ಕೆ ಹೋಗಿ ಧರ್ಮಸ್ಥಳದಲ್ಲಿ ಅವತ್ತು ಸಂಜೆ ಎಲ್ಲರೂ 6 ಗಂಟೆಗೆ ಒಂದು ದೀಪೋತ್ಸವ ಕಾರ್ಯಕ್ರಮ ಅಂತ ನಮ್ಮ ಸನ್ಮಾನ್ಯ ಹೂಡಿ ವಿಜಯ್ ಕುಮಾರ್ ಅವರ ನೇತೃತ್ವದಲ್ಲಿ ಮತ್ತು ಆನಂದ್ ಗುರೂಜಿಯವರ ಸಾರಥ್ಯದಲ್ಲಿ ದೀಪೋತ್ಸವ ಕಾರ್ಯಕ್ರಮ ಅಂತ ಒಂದು ಮಾಡ್ತಾ ಇದ್ದಾರೆ. ಈ ದೀಪೋತ್ಸವ ಕಾರ್ಯಕ್ರಮದಲ್ಲಿ ಸುಮಾರು ಒಂದು 6,000-7,000 ಜನ ಪಾಲ್ಗೊಳ್ಳಿದ್ದಾರೆ. ಮತ್ತು ಎಲ್ಲ ವಿವಿಧ ರೀತಿಯಲ್ಲಿ ಏನಿವತ್ತು ಅಲ್ಲಿ ದೇವಸ್ಥಾನ ಧರ್ಮಸ್ಥಳದಲ್ಲಿ ವಿಶೇಷವಾದಂತಹ ಪೂಜೆ ಇರ್ಬೋದು, ವಿಶೇಷವಾಗಿ ಧರ್ಮಸ್ಥಳದ ಶ್ರೀ ವೀರೇಂದ್ರ ಹೆಗ್ಗಡೆ ಅವರನ್ನ ಭೇಟಿ ಮಾಡುವಂತದ್ದಿರ್ಬೋದು. ವೀರೇಂದ್ರ ಹೆಗ್ಗಡೆ ಅವರಿಗೆ ನಾವೆಲ್ಲ ಈ ಧರ್ಮ ರಕ್ಷಣೆಗೋಸ್ಕರ ನಾವೆಲ್ಲರೂ ಹಿಂದೂ ಧರ್ಮವನ್ನ ಕಾಪಾಡುವಂತ ಸಲುವಾಗಿ ವೀರೇಂದ್ರ ಹೆಗ್ಗಡೆ ಅವರಿಗೆ ಶಕ್ತಿಯನ್ನು ತುಂಬುವಂತ ಕೆಲಸ ಇರ್ಬೋದು. ಆ ಮಂಜುನಾಥನ ಸ್ವಾಮಿಯ ಅನುಗ್ರಹವನ್ನ ನಾವು ಕೇಳಲಿಕ್ಕೆ ಈ ತಾಲೂಕಿನ ಎಲ್ಲ ಮುಖಂಡರು ಮತ್ತು ಕಾರ್ಯಕರ್ತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ನಾನು ನಿಮ್ಮಗಳ ಮುಖಾಂತರ ನಮ್ಮ ತಾಲೂಕಿನ ಜನತೆಗೆ ಈ ಕಾರ್ಯಕ್ರಮ ಹಿಂದೂ ಧರ್ಮ
ಧರ್ಮ ರಕ್ಷಣೆಗೋಸ್ಕರ ಧರ್ಮಸ್ಥಳಕ್ಕೆ ಚಲೋ ಅನ್ನೋ ಒಂದು ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀವಿ. ತಾವೆಲ್ಲರೂ ಸಹ ಸ್ವಾವಲಂಬಿಗಳಾಗಿ ಈ ಒಂದು ಸ್ವಾಭಿಮಾನ ಜನತಾ ಪಕ್ಷದ ನೇತೃತ್ವದಲ್ಲಿ ಏನು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಲಿಕ್ಕೆ ಈ ತಾಲೂಕಿನ ಮಾಲೂರು ವಿಧಾನಸಭಾ ಕ್ಷೇತ್ರದ ಈ ತಾಲೂಕಿನ ಎಲ್ಲ ಕಾರ್ಯಕರ್ತರು, ಮುಖಂಡರು, ಮತದಾರರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಸ್ವಇಚ್ಛೆಯಿಂದ ತಾವೆಲ್ಲರೂ ಸಹ ಧರ್ಮಸ್ಥಳಕ್ಕೆ ಬರಲಿಕ್ಕೆ ಸ್ವಇಚ್ಛೆಯಿಂದ ಬರಬೇಕು ಅಂತ ಹೇಳ್ತಾ ನಮ್ಮೆಲ್ಲರಿಗೂ ನಾವು ಸ್ವಾಭಿಮಾನ ಜನತಾ ಪಕ್ಷದ ವತಿಯಿಂದ ನಮ್ಮೆಲ್ಲರ ಮುಖಂಡರುಗಳ ವತಿಯಿಂದ ಸ್ವಾಗತವನ್ನ ಈ ತಾಲೂಕಿನ ಜನತೆಗೆ ಬಯಸ್ತೇವೆ. ಧನ್ಯವಾದಗಳಿಂದ ಸ್ವಾಭಿಮಾನ ಜನತಾ ಪಕ್ಷದ ವತಿಯಿಂದ ನಮ್ಮ ತಾಲೂಕಿನ ಎಲ್ಲರೂ ಸೇರಿ ಇವತ್ತು ಈ ಒಂದು ಧರ್ಮಸ್ಥಳಕ್ಕೆ 21ನೇ ತಾರೀಕು ಗುರುವಾರ ಬೆಳಗ್ಗೆ 8 ಗಂಟೆಗೆ ಇಲ್ಲಿಂದ ನಾವು ಚಾಲನೆ ಕೊಡ್ತಾ ಇದ್ದೀವಿ. ಈ ಒಂದು ಚಾಲನೆ ಕೊಡೋದಕ್ಕೆ ಆನಂದ್ ಗುರೂಜಿಯವರು ಹಾಗೂ ನಮ್ಮ ಜಿಲ್ಲೆಯ ಸ್ವಾಮೀಜಿಗಳು, ನಮ್ಮ ರಾಜ್ಯದಂಥ ಸ್ವಾಮೀಜಿಗಳು ಸುಮಾರು 50ಕ್ಕೂ ಹೆಚ್ಚು ಸ್ವಾಮೀಜಿಗಳು ಈ ಒಂದು ಕಾರ್ಯಕ್ರಮ ಧರ್ಮಸ್ಥಳ ಚಲೋ ಕಾರ್ಯಕ್ರಮಕ್ಕೆ ಭಾಗವಹಿಸಲಿದ್ದಾರೆ. ಅವರ ಒಂದು ನೇತೃತ್ವದಲ್ಲಿ ಈ ಒಂದು ಧರ್ಮಸ್ಥಳಕ್ಕೆ ನಮ್ಮ ತಾಲೂಕಿನ ಮುಖಂಡರು ಎಲ್ಲರೂ ಕೂಡ ಇಲ್ಲಿಂದ ಚಾಲನೆ ಕೊಟ್ಟು ಸುಮಾರು ಒಂದು 350-400 ಗಾಡಿಗಳು, ಕಾರುಗಳು, ಒಂದು 25-30 ಬಸ್ಸುಗಳು, ಸುಮಾರು ಒಂದು 2000 ಮಹಿಳೆ ತಾಯಂದಿರು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಲಿದ್ದಾರೆ. ಪ್ರತಿಯೊಬ್ಬರು ಕೂಡ ಧರ್ಮಸ್ಥಳವನ್ನು ಉಳಿಸುವಂಥ ಕೆಲಸ ನಮ್ಮೆಲ್ಲರ ಹಕ್ಕು. ಧರ್ಮಸ್ಥಳ ಧರ್ಮಾಧಿಕಾರಿಗಳಾಗಿರ್ಬೋದು, ಧರ್ಮಸ್ಥಳ ಆಗಿರ್ಬೋದು, ನಮ್ಮ ಒಂದು ಅದು ಹಕ್ಕು ಸೊತ್ತಾಗಿರೋದ್ರಿಂದ ನಾವೆಲ್ಲರೂ ಅದು ರಕ್ಷಣೆ ಮಾಡೋದು ನಮ್ಮೆಲ್ಲರ ಹೊಣೆ. ಆ ಉದ್ದೇಶಕ್ಕೋಸ್ಕರ ನಾವೆಲ್ಲರೂ ಧರ್ಮಸ್ಥಳ ಪರವಾಗಿ ನಾವಿದ್ದೀವಿ ಅನ್ನೋ ಒಂದು ಧ್ವನಿಯನ್ನು ನಾವೆಲ್ಲರೂ ಎತ್ತಬೇಕು. ಆ ಉದ್ದೇಶಕ್ಕೋಸ್ಕರ ನಾವೆಲ್ಲರೂ ಕೂಡ ಈ ಒಂದು ಧರ್ಮಸ್ಥಳದ ಒಂದು ಚಲೋ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಭಕ್ತಾದಿಗಳೆಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕು. ಪ್ರತಿಯೊಬ್ಬರು ಕೂಡ ಕೈ ಜೋಡಿಸ್ಬೇಕಂತೇಳಿ ಈ ಮುಖಾಂತರ ನಾವು ಕಾರ್ಯಕರ್ತರಲ್ಲಿ ಎಲ್ಲರೂ ಮನವಿ ಮಾಡಿದ್ವಿ. ಎಲ್ಲರೂ ಕೂಡ ಕಾರ್ಯಕರ್ತರು ಕೂಡ ಇವಾಗ ಪೂರ್ವಭಾವಿ ಸಭೆ ಕೂಡ ಮಾಡಿದ್ವಿ. 21ನೇ ತಾರೀಕು ಬೆಳಗ್ಗೆ ಗುರುವಾರ ಬೆಳಗ್ಗೆ ಈ 8 ಗಂಟೆಗೆ ಇಲ್ಲಿಂದ ಪ್ರಾರಂಭ ಆಗುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಭಾಗವಹಿಸಿ ಸಂಜೆ 7 ಗಂಟೆಗೆ ಧರ್ಮಸ್ಥಳದಲ್ಲಿ ದೀಪ ಬೆಳೆಸುವಂಥದ್ದು ಈ ಕಾರ್ಯಕ್ರಮ. ಸುಮಾರು 6,000-7 ಸಾವಿರ ಜನ ಭಕ್ತಾದಿಗಳು ದೀಪೋತ್ಸವ ಮೆರವಣಿಗೆ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದ್ದೀವಿ. ಬೆಳಗ್ಗೆ ಧರ್ಮಸ್ಥಳದಲ್ಲಿ ಗುರುಗಳ ಅವರ ಒಂದು ಮುಖಾಂತರ ಒಂದು ದೇವಸ್ಥಾನದಲ್ಲಿ ಹೋಮ ಕೂಡ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದ್ವಿ. ಪ್ರತಿಯೊಂದು ಕಾರ್ಯಕ್ರಮಗಳು ಜೋಡಿಸ್ಕೊಂಡು ಪ್ರತಿಯೊಬ್ಬರು ಕೂಡ ಇದು ಭಾಗವಹಿಸಬೇಕಾಗಿ ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ ಅಂತ ಹೇಳಕ್ಕೆ ಬಯಸ್ತೀನಿ. ಧನ್ಯವಾದ.